ಟೋಟಲ್ 3-4 ಪಟ್ಟ ಇದಾವೆ. 4 ನಮ್ಮದಿಗೆ 2 ಇದಾವೆ. ಅವ್ನು ಇನ್ನೊಂದು ಈ ಗಂಟು ಅವನ ಮನೆಗೆ ಹಂಗ ಟೈಮ್ ಮಾಡಿದೆ. ಇನ್ನೊಂದು ಪಟ್ಟಗಳು ಹೊತ್ತಿದ ಪಟ್ಟಗಳೆಲ್ಲ ಟೈಮ್ ಮಾಡ್ತಾ ಇದಾವೆ. ಈಗ ಏನ ನಮ್ಮದೆಲ್ಲ ಇದು ಮಗನೇ. ಈಗ ಅದು ಆಡ್ತಾ ಅಂದ್ರಲ್ಲ 6 ಓವರ್ 50 ನಿಮಿಷ, 7 ಓವರ್ 12 ನಿಮಿಷ. ಅದು ಈಗ ಇದೆ ಅದಕ್ಕೆ ಅಪ್ಪ ಅಮ್ಮ ಬಂದ್ಬಿಟ್ಟು ಯೋಗಣ್ಣ ಮನೆಗೆ ಮೈಸೂರು ಮನೆಗೆ ಆಡಿದ್ದಕ್ಕೆ ಇದೇ ಸಾಧ್ಯ ಟೂರ್ನಿಮೆಂಟ್ ಅವ್ರಿಗೆ 2 ಕಲಿ ಪಡ 10 ತಾಸು 20 ನಿಮಿಷ ಆಡಿದ್ರು. 3 ಸಿರಿ ಆಡಿದ್ರು. 2 ಕಲಿ ಪಡ ಇನ್ನೊಂದು ಅಕ್ಕಿ ತಗೊಂಬಂದಿ ನಾವು. ಸರ್ ಅವ್ರದ್ದು 10 ಓವರ್ 30 ನಿಮಿಷ ಎಷ್ಟು ಸಾಧ್ಯ ಟೂರ್ನಮೆಂಟ್ ಒಂದು ಎಣ್ಣೆ ಆಡಿದೆಯಲ್ಲ ಇದೆ ಸರ್ ಅಕ್ಕಿ ಇದೇ ಹೆಣ್ಣು ಆಡಿದ್ದು ಅಂತ. ಇಲ್ಲಿ ಬಂದ್ಬಿಟ್ಟು ನಮ್ಮ ಹಾವೇರಿ ಕೋರ್ಟೆಲ್ಲ ಮಂಡ್ಯ ಎರಡು ಅಕ್ಕಿ ಅವನಿಗೆ ಕೊಟ್ಟಿದ್ದ. ಇಲ್ಲಿ ನಮ್ಮ ಮನೆ ಮನೆ ತೆಗ್ದು ಮರಿಗಳು ಬರ್ತಿಲ್ಲ. ತಿರ್ಗಾ ಮನೆ ಕಳಿಸಿದ್ರೆ ಲಕ್ಷ್ಮಿ ಅವನ ಅಲ್ಲಿ ಮನೆ ತೆಗ್ದಿಲ್ಲ, ಅಲ್ಲಿ ಮರಿಗಳು ಹೋಗಿದ್ವು. ಹೋದ್ರೆ ಸೀರೆ ಬಿಡ್ತಾರೆ ಗಂಡ. ಅಲ್ಲಿ ಏನ್ ಚೀನಿಗಳು ಅಂತ ಹೇಳಿದ್ವಲ್ಲ ಸರ್, ಇವೇ ಸರ್ ದೊಡ್ಡ ಹಣ್ಣು ದೊಡ್ಡ ಮಕ್ಕಳು ಇವೆ. ಇದು ವಸ್ತು ಸರ್ ಇವೆಲ್ಲ ಏನ್ ಮಾಡಿದಾರೆ ಸ್ಟಾರ್ಟಿಂಗ್ ನಮ್ಮ ಇತ್ತು ಅದೇ ಬುದ್ಧಿ ಕಲ್ತು ಏಟ ಬರ್ದಂಗ ಅಕ್ಕಿ ಆಡಿಲ್ಲ. ಆಮೇಲೆ ಏಟ ಬಂದ್ಮೇಲೆ ಫಸ್ಟ್ ಎಣ್ಣೆ ಸರ್ ಇದು ದಾವಣಗೆರೆ ಜಿಲ್ಲೆದ ಒಂದು ಟೂರ್ನಿಮೆಂಟ್ ಮಾಡಿದ್ವಿ. ಒಂಡ ಸರ್ಕಲ್ ರಾಜ್ಯ ಮರಿಕಲ್ ನಾಯಕ ಅಂತ 2 ಸಿಲಿಗೆ ಬಿಟ್ಟೆ ಸರ್. ಇದು ಗದಗಿನ ರೂಲ್ಸ್ ಅವಾಗ ಕೊಡ್ತಾ ಇದ್ದ. ಅವ್ರದ್ದು ಛತ್ರಿಗೆ ಕೂರ್ಬೇಕು. ಗದಗಿನ ರೂಲ್ಸ್ ನಮ್ ದಾವಣಗೆರೆ 20 ಅಡಿ ಪಂಚ ಕೊಡ್ತಾರೆ. ಛತ್ರಿಯಿಂದ 20 ಅಡಿ ಸರಳ ನಮ್ ಗದಗ ರೂಲ್ಸ್ ಹೆಂಗಂದ್ರೆ ಇವತ್ತು ನಾವು ಛತ್ರಿಗೆ ಕುಂದಿರ್ಬೇಕು. ಛತ್ರಿ ಫಿನಿಶಿಂಗ್ ಮಾಡ್ಬೇಕು. ಆ ಕಡೆ ಇಲ್ಲ. ಫಸ್ಟ್ ಟೈಮ್ ಸೇರಿರೋದು ಆ ಟೂರ್ನಿಮೆಂಟ್. ಆಮೇಲೆ ಏನ್ ಮಾಡಿದ್ವಿ ನಾವು ಇದನ್ನ ಬಿಟ್ವಿ. ಇದು ಕರೆಕ್ಟ್ 5 ತಾಸು 41 ನಿಮಿಷ ಆಡಿ ಗದಗ ಟೂರ್ನಿಮೆಂಟ್ ದಾವಣಗೆರೆ ಟೂರ್ನಿಮೆಂಟ್ 3rd ಪ್ರೈಸ್ ಆಗ್ತಿದೆ. ಅಕ್ಕಿ ಬಂದ್ ಜಾತಿ ಸಬ್ಜಾ ಇದು. ನಾವ್ ಇದಕ್ಕೆ ಸಬ್ಜಾ ಅಂತ ಕರೆಯಲ್ಲ, ನಾವು ಇದಕ್ಕೆ ಬಿಸ್ತಾಳ ಅಂತ ಹೆಸರು. ನಮ್ಮ ಮನೆ ಯಾವೇ ಅಕ್ಕಿ ಹಾಕಿ ಅವಕ್ಕಂತ ನಾವಂತ ಒಂದು ಹೆಸರು ಮಾಡ್ತೀವಿ. ಅಕ್ಕಿ ಜಾತಿ ಕರೆಯಲ್ಲ ನಾವು, ಅದಕ್ಕೆ ಅಂತ ಒಂದು ಹೆಸರು ಇಟ್ಬಿಡ್ತೀವಿ. ಅಣ್ಣ ನಮಸ್ಕಾರ, ಅಸಂ ಪಿಜನ್ ಯೂಟ್ಯೂಬ್ ಚಾನಲ್ಗೆ. ಅಣ್ಣ ನೀವು ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಅಣ್ಣ ನಮ್ಮ ವ್ಯೂವರ್ಸ್ಗೆ. ಅಣ್ಣ ನೀವು ಅಕ್ಕಿಗಳು ಯಾವ ವರ್ಷದಿಂದ ಬಿಡಕ್ಕೆ ಸ್ಟಾರ್ಟ್ ಮಾಡಿರೋದಣ್ಣ ಇಲ್ಲಿ? ನಾವು ಫಸ್ಟ್ ನಾವು ಸಣ್ಣ ಒಂದು 6ನೇ ಕ್ಲಾಸಿಂದ ಅಕ್ಕಿ ಸಾಕಿದ್ವಿ. ನಾವು ಅಲ್ಲಿ ನಮ್ಮನೆ ಬೈತಿದ್ರು ಅವಾಗ ಅಕ್ಕಿ ಸಾಕಿ. ನಾವು ಅಪ್ಪರು ಅಕ್ಕಿ ಸಾಕಿದ್ರು ಫಸ್ಟ್. ಅವ್ರ ಅಪ್ಪರು ಇಲ್ಲಿ ಹೊಸಂಡೆ ಹೆಸರು ಎಲ್ಲಿ ಕೆರೆ ಅಂತ ಒಂದಿದೆ, ಗರಡಿ ಮನೆ ಅಂತ ಕಳ್ಳಿ ಮನೆ ಅಂತ ಕರೀತಾರೆ ಅದಕ್ಕೆ. ಅಲ್ಲಿ ಇಟ್ಟಿದ್ರು. ಅಲ್ಲಿಂದ ತೆಗೆದು ಆಮೇಲೆ ಹೊಂಡ ಸಂಗಲ ಇಟ್ರು ಅಪ್ಪಾಜರು. ಅಲ್ಲಿ ಗರಡಿ ಮನೆ ಮೇಲೆ ಅಲ್ಲೇ ಅಕ್ಕಿ ಇಡಿಸಿದ್ರು. ಅವರು ಆಮೇಲೆ ಅವರು ನೌಕರಿ ಸೇರಿದ್ರು. ಅವ್ರು ಅಕ್ಕಿ ವಿಷಯಲ್ಲ ನಮಗೆಲ್ಲ ಬೈಯರು. ಇಲ್ಲಿ ಅಕ್ಕಿ ಹೋಗು ತರಕ್ ಹೋಗ್ಬಿಟ್ಟು ಅಕ್ಕಿ ತಗೋದ್ರೆ ನಮಗಂತೂ ಭಾಳ ಹೊಡ್ತಂದ್ಬಿಟ್ಟು ಅಕ್ಕಿ ಸಲುವಾಗಿ ನಾವು ಅವಾಗ ಏನ್ ಮಾಡ್ತಿದ್ರೆ ಅಲ್ಲಿ ಇಲ್ಲಿ ಸೇರ್ಕೊಂಡು ಅಕ್ಕಿ ತಗೊಂಬಂದು ಎಲ್ಲರ ಫ್ರೆಂಡ್ ಮನೆ ಅಕ್ಕಿ ಸಾಕ್ತಾ ಇದ್ವಿ. ನಾವು ಸಾಕಂತೂ ನಾನು 7ನೇ ಕ್ಲಾಸಿಂದ ಅಕ್ಕಿ ತಂದಿದ್ದೆ. ಅವಾಗೆಲ್ಲ ಏನಂದ್ರೆ 3-4 ದಿನ ಪಾಟ್ನ ಮೇಲೆ ಅಕ್ಕಿ ತಂದು ಅಲ್ಲಿ ಇಲ್ಲಿ ಅಕ್ಕಿ ಸೇರ್ಕೊಂಡು ಅವ್ರ ಮನೆ ಸಾಕ್ತಾ ಇದ್ದೆ. ಆಮೇಲೆ ಬರ್ತಾ ಅದನ್ನ ಅಪ್ಪಾಜಿ ಎಷ್ಟು ಹೇಳಿದ್ರು ನಾವು ಬಿಡ್ಲಿಲ್ಲ. ಆಮೇಲೆ ನಾವು ಸೆಕೆಂಡ್ PC ಯಾವಾಗ ಬಂದ್ವಿ ಅವಾಗ ಎಲ್ಲ ಅಪ್ಪಾಜಿ ಬೈದು ಅಲ್ಲಿ ಇಲ್ಲಿ ಯಾಕಂದಾಗ ಮನೆಗೆ ನಿಲ್ಸ್ಕೊಂಡ್ಬಿಡಪ್ಪ ಅಂತ ಅಂದಾಗ ಅವಾಗ ನಾನು ಮನೆಗೆ ಏನ್ ಮಾಡಿದೆ, ಒಂದು ಸಿಂಪಲ್ ಆಗಿ ಒಂದು 8 ಅಕ್ಕಿ ತಗೊಂಡಿದ್ದೀನಿ ಇಲ್ಲೇ ಬಿಲ್ಡಿಂಗ್ ಮೇಲೆ ಇಟ್ಟು. ಆಮೇಲೆ ಅಪ್ಪಾಜಿ ಒಂದು 15 ದಿವಸ ಮೇಲೆ ಬಂದಿದ್ದಿಲ್ಲ. ಅವ್ರಿಗೂ ಅಕ್ಕಿ ಶೋಕಿತ್ತು ಭಾಳ. ಆಮೇಲೆ ಒಂದು ದಿವಸ ಮೇಲೆ ಬಂದು ನೋಡ್ಕೊಂಡು ಆಮೇಲೆ ಎಲ್ಲ ಅಕ್ಕಿ ನೋಡಿ ಆಮೇಲೆ ಅವರೆಲ್ಲ ನೋಡ್ಕೊಂಡು ನಾವೆಲ್ಲ ಅವಾಗೆಲ್ಲ ಅಕ್ಕಿ ಬಂದವೆಲ್ಲ ಕಾಲೇಜು ಅವೆಲ್ಲ ಹೋಗ್ತಾ ಇದ್ವಿ ಕರೆಕ್ಟಾಗಿ. ಅಪ್ಪಾಜಿ ಇವೆಲ್ಲ ಬೇಡ ತೆಗೀರಿ ತರ್ತೀನಿ ಅಂತೇಳಿ ಅವಾಗ ಒಂದೊಂದೇ ನಮ್ಮ ದುರ್ಗ ಮಾಡಿ ಬಸವಣ್ಣ ಅಂತಿದ್ದಾರೆ. ನಮ್ಮ ಅಪ್ಪಾಜಿ ಆತ್ಮೀಯ ದೋಸ್ತು ಮಾಡಿ ಬಸವಣ್ಣ ರಮೇಶಣ್ಣ ಅಂತೇಳಿ. ಅವ್ರ ಕಡೆಯಿಂದ ಹಂಗೆ ಹೋದಾಗೆಲ್ಲ ಒಂದು ಪಟ್ಟ ಇಸ್ಕೊಂಬರೋದು, ಇಲ್ಲೆಲ್ಲ ತಂದು ದುಡ್ಡು ಅಕ್ಕಿ ಮಾಡೋದು ಅವೆಲ್ಲ ಮಾಡ್ಕೊಂತ ಅವಾಗಿಂದ ಅಕ್ಕಿ ಶೋಕಿ ನಮಗೆ. ನನ್ನ ಅಕ್ಕಿ ಶೋಕಿ ಬಂದು 7ನೇ ಕ್ಲಾಸಿಂದ ನಮ್ಗೆ ಅಕ್ಕಿ ಶೋಕಿ ಇದೆ. ಅಣ್ಣ ನೀವು ಈ ಶೋಕಿಲಿ ಗುರುಗಳು ಅಂದ್ರೆ ಯಾರನ್ನ ಹೇಳಕ್ ಇಷ್ಟಪಡ್ತೀರ? ನಿಮಗೆ ವಿದ್ಯೆ ಹೇಳ್ಕೊಟ್ಟಿದ್ದು ಗುರುಗಳು ಅಂದ್ರೆ ನನಗೆ ಅಕ್ಕಿ ಒಳಗೆ ನನಗೆ ಅಕ್ಕಿ ತಂದು ಮಾಡೋದಂದ್ರೆ ನಮ್ಮ ಮನೆಗೆ ಇಟ್ಟಿದ್ದಂದ್ರೆ ನಮ್ಮ ಅಪ್ಪಾಜಿನೇ. ಅವರೇ ನನಗೆ ನಾವೆಲ್ಲ ಅಕ್ಕಿ ತಂದು ಕೊಟ್ಟಿದ್ದಿಲ್ಲ ನಮ್ಮ ಅಪ್ಪಾಜಿನೇ. ಆಮೇಲೆ ಅಪ್ಪರು ಬೇರೆ ಭಾಳ ಅಕ್ಕಿ ಇಡಬಾರ್ದು, ಇಟ್ಟರೆ ಒಂದು 5 ಜೊತೆ 6 ಜೊತೆ ಅಷ್ಟೇ ಇಡ್ಬೇಕು ಅಕ್ಕಿಗಳನ್ನ. ವರ್ಷಕ್ಕೆ 10 ಬರೀತಕ್ಕಂಥ 2 ಇಲ್ಲ 3 ಅಕ್ಕಿ ಬಿಡ್ಬೇಕಂತ ಹೇಳಿದ್ರು ಅಷ್ಟೇ. ಈಗ ನಾವೆಲ್ಲ ಈಗ ಏನ್ ಮಾಡಿದ್ವಿ, ಭಾಳ ಮಾಡಿದೀವಿ ಅಕ್ಕಿಗಳನ್ನ. ಭಾಳ ಬಿಟ್ರೆ ಅಕ್ಕಿ ಆಡ್ಸಕ್ಕಲ್ಲ, 1-2 ಅಕ್ಕಿ ಹಿಡ್ಕೊಂಡ್ಬೇಕು ಅಷ್ಟಾಗಿ ಬಿಡ್ಕೊಬೇಕು ಅಂತ ನಮ್ಮ ಅಪ್ಪಾಜಾರು ಹೇಳಿದ್ರು. ಅದೇ ಲೆಕ್ಕದಲ್ಲಿ ಮಾಡ್ತಾ ಇದ್ವಿ.
ಅಣ್ಣ ಆಮೇಲೆ ನೀವು ಟೂರ್ನಮೆಂಟಿಗೆ ಯಾವ ವರ್ಷದಿಂದ ಅಕ್ಕಿಗಳು ಬಿಡಕ್ಕೆ ಸ್ಟಾರ್ಟ್ ಮಾಡಿದ್ರ? ನಾವು 2014 ವರ್ಷ ಸ್ಟಾರ್ಟಿಂಗ್ ನಾವು ಟೂರ್ನಮೆಂಟ್ ಸೇರಿದ್ದು. ಅಂದ್ರೆ ಹೊರಗಡೆ ನಾವು ಹುಡುಗರಿದ್ದಾಗೆಲ್ಲ ಸೇರಿದೀವಿ. ಅವಾಗೆಲ್ಲ ನಮ್ಮ ಅಕ್ಕಿಗಳು ಯಾರು ಇದ್ದಿಲ್ಲ ನಮಗೆ. ಈಗ ಅವೆಲ್ಲ ಮನೆಗೆ ಗೊತ್ತಿಲ್ಲ ಅಕ್ಕಿ ಇಟ್ಟಿದ್ವಲ್ಲ, ಅವಾಗೆಲ್ಲ ಹೆಂಗ್ ಬಿಡ್ಬೇಕು ಏನು ನಮ್ಗೇನು ಗೊತ್ತಿದ್ದಿಲ್ಲ. ಸುಮ್ಮನೆ ಡೈಲಿ ಬಿಡ್ತಿದ್ವಿ, ಆಡಿದ್ವಿ. ಒಂದೇ ಸರಿ ಟೂರ್ನಮೆಂಟ್ ಸೇರಿದ್ವಿ. ಫಸ್ಟ್ ಟೂರ್ನಮೆಂಟ್ ನಾವೆಲ್ಲ ಹುಡುಗರು ಸೇರ್ಕೊಂಡು ಬಡವಣ ದೇವಸ್ಥಾನ ಇಟ್ಟಿದ್ವಿ ಅಕ್ಕಿನ. ಅಲ್ಲಿ ಬಿಟ್ವಿ ಅಕ್ಕಿ. ಅವತ್ತು ಯಾವಾಗ ಬಿಟ್ರು ಒಂದು 8-9 ಗಂಟೆ ಆಡೋದು. ನಾವು 2-9 ದಿನ ಮಾಡಿದ್ವಿ. ಅಕ್ಕಿ ಬಿಟ್ವಿ. ಬಿಟ್ಟ ತಕ್ಷಣ ಬಂದ ಅಕ್ಕಿ ಕೊಟ್ಬಿಟ್ಟು ಅಲ್ಲಿಂದ ಬೇಜಾರಾಯ್ತು ನಮಗೆ. ಆಮೇಲೆ ತಿರ್ಗಿ ನನ್ನ ಮೇಲೆ ಅದು ಅಕ್ಕಿ ಬಿಟ್ಟೆ. ನಾವು ಸ್ಟಾರ್ಟಿಂಗ್ ಅಪ್ಪಾಜರೆಲ್ಲ ಇದ್ದಾಗ ನಾವು ಒಂದು ಅಕ್ಕಿ ಬಿಟ್ವಿ. ಅದು ಅಕ್ಕಿ ಬಂದು 6 ಅವರ್ ಆಡಿ ಅಕ್ಕಿ ಹೋಗ್ಬಿಡ್ತು. ಅಲ್ಲಿಂದ ಮತ್ತೆ ನೆಕ್ಸ್ಟ್ ಫಸ್ಟ್ ವರ್ಷನೇ ಇಲ್ಲ ಮನೆ 6 ಅವರ್ ಬಿಟ್ಟಿದ್ವಿ. ಮನೆಗೆ ಅಕ್ಕಿ ಕಳೆದ್ಬಿಡ್ತು. ಸೀಲಿಗೆ ಕುಂದು ಬಿಟ್ಟಿದ್ದೆ, ಅಕ್ಕಿ ಕುಂದ್ರಿಲ್ಲ. ಆಮೇಲೆ 2015 ಅದನ್ನ 14 ಬಿಟ್ಟಿವಿ. 15 ನಮ್ಮ ಅಪ್ಪಾಜರ್ ಇದ್ದಾಗ ಅವಾಗ ಈಗ ಒಂದು ಗಂಡಿದೆ. ಆ ಗಂಡು ತೋರಿಸ್ತೀನಿ ನಿಮಗೆ. ಆ ಗಂಡು ಬಿಟ್ಟಿವಿ ನಾವು ಅವಾಗ. ಸರ್ ಆಮೇಲೆ ನೀವು ಸೀಲಿ ಬಿಟ್ಟ ಅಕ್ಕಿಗಳು ಇದ್ರೆ ಆಡಿರೋ ಅಕ್ಕಿಗಳು ಅವ್ನು ತೋರಿಸ್ಕೊಡಿ ಸರ್. ನೀವು ತೋರಿಸ್ಕೊಡ್ತೀನಿ ಅಂದರೆ ಫಸ್ಟ್ನೇ ಅಕ್ಕಿ ಒಂದು ಸಬ್ಜಾ ಗಂಡು ಇಟ್ಟು ಸೀಲ್ ಹೊಡೆದಿದ್ದ ಅಕ್ಕಿ ಅಂದ್ರೆ ಇದೇ ಅಕ್ಕಿನೇ. ಇದೇ ಅಕ್ಕಿ ನಮ್ಮನೆ ಫಸ್ಟ್ ಟೈಮ್ ನಾವು ಅಕ್ಕಿ ಇಟ್ಟು ಫಸ್ಟ್ ಪ್ರೈಸ್ ಇದೇ ಗಂಟೆ. ಇದು ಬಂದು ಸಬ್ಜಾ. ಬಿಸ್ತಾಣ ಅಂತ ಹೇಳ್ತೀವಿ ಇದಕ್ಕೆ ನಾವು. ಅಕ್ಕಿಗಳು ನಮ್ಮ ಮನೆ ಏನೇ ಅಕ್ಕಿ ಹಿಡಿದ್ರೆ ಅಕ್ಕಿ ಬಂದು ಜಾತಿ ಸಬ್ಜಾ. ಇದು ನಾವ್ ಇದಕ್ಕೆ ಸಬ್ಜಾ ಅಂತ ಕರೆಯಲ್ಲ ನಾವು. ಇದಕ್ಕೆ ಬಿಸ್ತಾಣ ಅಂತ ಹೆಸರು. ನಮ್ಮ ಮನೆ ಯಾವೇ ಅಕ್ಕಿ ಹೇಳಿ ಅವಕ್ಕಂತ ನಾವಂತ ಒಂದು ಹೆಸರು ಮಾಡ್ತೀವಿ. ಅಕ್ಕಿ ಜಾತಿ ಕರೆಯಲ್ಲ ನಾವು, ಅದಕ್ಕೆ ಅಂತ ಒಂದು ಹೆಸರು ಇಟ್ಬಿಡ್ತೀವಿ. ಇದು ಬಂದ್ಬಿಟ್ಟು ಅಕ್ಕಿ ಸಾತ ನಮ್ಮ ಮನೆ ಹೈಯೆಸ್ಟ್ ಆಡಿದ ನಮ್ಮ ಮನೆಗೆ ಇವತ್ತವರೆಗೂ ಅಂದ್ರೆ ಇದೆ ಅಕ್ಕಿ. 2 ತಿಂಗಳು ಸಾತ ಆಡಿದೆ ಇದು. ನಮ್ಮ ಮನೆದು ಅಕ್ಕಿ ಅಲ್ಲ, ಇದು ಅಕ್ಕಿ ನಾವು ಅಕ್ಕಿ ಬಿಟ್ಟ ಬಂದು ಸಿಕ್ಕಿದ್ದ ಅಕ್ಕಿ. ಇದು ನಮ್ಮ ಮಾವರ ಇದಾರೆ ಇನಾಕ್ ಪಲ್ಲೆ ಅಂತ ಅವ್ರದ್ದು ಅಕ್ಕಿ. ಇದು ಇಲ್ಲಿ ಬಂದು ಸಿಕ್ಕಿತ್ತದು. ನಾವು ಅಕ್ಕಿ ಕಟ್ಟಿ ಹಾಕಿದ್ವಿ. ಆಮೇಲೆ ಬಿಟ್ಟಿವಿ, ರೂಢಿ ಆಗ್ತದ್ದು. ತಿರ್ಗಾ ಅವ್ರು ನಮ್ದು ಅಂತ ಇಸ್ಕೊಂಡವ್ರು. ತಿರ್ಗಾ ಕೊಟ್ಟ ತಕ್ಷಣ 2 ಸಲ ಅಲ್ಲಿಂದ ಎದ್ದು ಇಲ್ಲಿಗೆ ಬಂದು ಲಾಸ್ಟಿಗೆ ಹಳೆ ನೀವ್ ಹಿಡ್ಕೊಂಡು ಆಡ್ತೀರಿ ಅಂತ ನಾವು ನಮ್ ಕೈ ಕೊಟ್ರು. ಸೊ ಅವಾಗ ಬಿಡ್ಕಂತ ಸಾಲ 2 ಅದ್ ಅಕ್ಕಿ ಬಂದ್ಬಿಟ್ಟೈತಲ್ಲ. ಇವತ್ತವರೆಗೂ ಛತ್ರಿಯಿಂದ ಅರ್ಧಾಡಿ ಇವತ್ತವರೆಗೂ ಎಲ್ಲಿ ತಲೆ ಕೂತಿಲ್ಲ ಅಕ್ಕಿ. ಅಷ್ಟು ನಿಯತ್ತಿಂದ ಅಕ್ಕಿ 2 ತಿಂಗಳು ಸಾತ ಆಡಿದೆ ಅದು. ಇವತ್ತು 8 ಅವರ್ ಆಡ್ತಾ ಮತ್ತೆ ತಿರ್ಗಾ ನಾಳೆ ಬಿಡ್ರಿ, ಮತ್ತೆ ನಾಳೆ 8 ಅವರ್ ಆಡುತ್ತೆ. ಹಂಗ ಆಡ್ಕೊಂಡ ಅಂದ್ರೆ ಏಟ್ ಇದ್ದಿಲ್ಲ ಅವಾಗ ನಮಗೆ. ಅದು ಅಕ್ಕಿ ಹೊಟ್ಟೆ ಏಟ್ ಹೊಡೆದಿಲ್ಲ. ಅದು ಟೂ ಲಿಮೆಂಟ್ ನಮ್ಮ 4 ದಿವಸ ಇದ್ದಂಗೆ ಉಳ್ಳಾಕಿರೋದು ಅಷ್ಟೇ ಇದಕ್ಕೆ. ಅದು ನಾವು ನೋಡಿಲ್ಲ. ನಮ್ಮ ಅಪ್ಪ ಸುಮ್ಮನೆ ಮಧ್ಯಾಹ್ನ ಸ್ಕೂಲ್ ಡ್ಯೂಟಿ ಮುಗಿಸಿ ಒಂದು 4 ಬಂದಿದ್ದಾರೆ. ಮಧ್ಯಾಹ್ನ ಆಡ್ಕೊಂತ ಇದೆ. ಮಧ್ಯಾಹ್ನ 1-2 ಗಂಟೆ ಸುಮಾರು ಉಳ್ಳಾಕೆ ಇದೆ. 3 ಉಳ್ಳಾಕೆ ಅಪ್ಪ ಹೊಡಿತೈತಲ್ಲ ಅಕ್ಕಿ ಅಂತ. ಅದೇ ನಮ್ಗೆ ಮೇಲೆ ಟೂರ್ನಿಮೆಂಟ್ ದಿವಸ ಏನ್ ಮಾಡಿದ್ರೆ ಲಾಸ್ಟ್ನೇ ಸೀಲು ಲಾಸ್ಟ್ನೇ ದಿವಸ ನಂದೇ. ಅವಾಗಿನ ಟೈಮ್ನಾಗ ಏನಂದ್ರೆ ಇದು ಅಕ್ಕಿ ಆಡದಾಗೆ ಫಸ್ಟ್ ಪ್ರೈಸ್ ಬಂದ್ಬಿಟ್ಟು 11 ಅವರ್ ಚಿತ್ರ ಆಡಿತ್ತು ಅದಕ್ಕೆ. ಸೆಕೆಂಡ್ ಪ್ರೈಸ್ ಬಂದ್ಬಿಟ್ಟು 10 ತಾಸು 50 ನಿಮಿಷ. ಥರ್ಡ್ ಬಂದು 7.25 ತಾಸು. ಫೋರ್ತ್ ಬಂದು 6:45. ಫಿಫ್ತ್ ಬಂದು ಅದು ಒಂದು 6:20 ಆಡಿತ್ತು. ಲಾಸ್ಟ್ ದಿವಸ ಲಾಸ್ಟ್ ನಂದೇ ಅಕ್ಕಿ ಇರೋದು. ಎಲ್ಲರೂ ಏನಂದ್ರೆ ಎಲ್ಲರೂ ಟೈಮ್ ಆಡಿದಾವೆ. 11 ಅವರ್ ಆಡಿದೆ, 10 ಅವರ್ ಆಡಿದೆ. ಆ ಟೈಮಿಗೆ ಯಾವಾಗಲ್ಲ. ಸುಮ್ಮನೆ ಯಾಕೆ ಬಿಡಿದ್ಯಾ, ಸುಮ್ಮನೆ ಜೀರೋ ಮಾಡೋದು. ನಮ್ಗೆ ಇದ್ರ ಮೇಲೆ ಬಹಳ ಹೋಪ್ ಇದು. ಯಾವಾಗ ಅಕ್ಕಿ ಬಿಟ್ರು ನಮಗೆ ಯಾವಾಗ ಬಿಟ್ರು 1 ಗಂಟೆ ಒಳಗೆ ಯಾವತ್ತೂ ಕೂತಿಲ್ಲ ಅಕ್ಕಿ. ಇದು ತಿರ್ಗಾ ದೇವ್ರ ಮೇಲೆ ಭಾರ ಇಟ್ಟ ಅಂತ ನಮ್ಮ ಅಪ್ಪಾಜಿ ಇದನ್ನೇ ಬಿಡ್ರಿ ಅಂತ. ನಾನು ನಮ್ಮ ಅಣ್ಣನ ಕೈಯಿಂದ ದಸ್ತಾ ಮಾಡಿಸಿದ್ದೆ ಅಕ್ಕಿಗೆ. ಅಲ್ಲಿಂದ ಅಕ್ಕಿ ಬಿಟ್ಟು ಬಂದ ತಕ್ಷಣ ಮನೆ ಮೇಲೆ 7 ಉಳ್ಳಾಕ್ತಿತ್ತು. ಅಲ್ಲಿಂದ ಉಳ್ಳಾಕಿಂದ ಅಕ್ಕಿ ಸುಮ್ಮನೆ ಆಡಕ್ ಹೋಗ್ತು. ಎಲ್ಲೆಲ್ಲಿ ಮಳೆ 2 ಸಲ ಮಳೆ ಸಿಕ್ಕೋದು ಸೀಲಿಗೆ. ದೂರ ಮಳೆ ಬಂದ್ರು ಎಲ್ಲಿ ಮಳೆ ತಿರ್ಗಾ ಅದು ಏನ್ ಟೈಮ್ ಇತ್ತು ಆ ಟೈಮ್ ಬಂದು 7 ತಾಸು 56 ನಿಮಿಷ ಆಡಿ ಕರೆಕ್ಟ್ ಮನೆ ಫಿನಿಶಿಂಗ್ ಮಾಡಿ. ಆವಾಗ ಫಸ್ಟ್ ಟೈಮ್ ಇದು ಅಕ್ಕಿ ಇದು ಆಡಿದಾಗ ನಮ್ಮ ಮನೆ ಟೂರ್ನಮೆಂಟ್ ಗೆದ್ದಿದೆ ಅಕ್ಕಿ. ಚೆನ್ನಾಗಿ ಆಡ್ಕೊಟ್ಟಿದ್ದಾನೆ ಅಕ್ಕಿ. ಅಣ್ಣ ಅದ್ರ ಮಕ್ಳುಗಳು ಏನಾರ ಮಕ್ಳುಗಳು ಬಿಟ್ಟಿದ್ರು ಸರ್. ಒಂದು ಅಕ್ಕಿ ಬಿಟ್ಟಿವಿ ನಾವು. ಈಗ 2 ವರ್ಷ ಕೆಳಗೆ ಒಂದು ಸೀಲಿ ಬಿಟ್ಟೆ ನಾನು. ಇಲ್ಲೇ 2 ಕಲಿ 8 ಪಟ್ಟ. ಅದು ನಮ್ಮ ಹುಡುಗನ ಮನೆ ಮರಿದ 2 ಕಲಿ ಪಟ್ಟ 5 ಅವರ್ 20 ನಿಮಿಷ ಆಡ್ತು. ಹೆಚ್ಚಿಗೆ ಅಕ್ಕಿ ಬಿಟ್ಟಾಗಿಂದ ಕುದುರೆಗರ ಒಂದು 58 ಮಾಡಿದ್ರು ಸರ್ ಅದಕ್ಕೆ. ಇದ್ರ ಮಕ್ಕಳು ಮತ್ತೆ ನಮ್ ಗುರುಗಳೊಬ್ರು ಇದಾರೆ ಇನ್ನೊಬ್ರು, ನಮ್ಮ ದುರ್ಗದ ಐಡಿಯಾ ಮಂಜಣ್ಣ ಅಂತ ಹೇಳಿ. ಅವ್ರು ಈ ಗಂಡಿನ ಮಗಳು ತಗೊಂಡೋಗಿ ಅವ್ರೊಂದು ಮನೆ ತಗ್ಸ್ಬಿಟ್ರು. ಸಟ್ಟ ಅವ್ರ ಮನೆ 3 ವರ್ಷ ಟೂರ್ನಮೆಂಟ್ ಹೊಡಿತದ ಗಂಡು. ಇವತ್ತವರೆಗೂ ಇದು ಮೊಮ್ಮಗ ಆಡ್ತಿದ್ದೆ. ಮೊನ್ನೆ ಹೋದ ವರ್ಷ ಮಗ ಎಲ್ಲಿ ಆಡ್ತಾರ ದುರ್ಗದಾಗ ಐಡಿಯಾ ಮಂಜಣ್ಣ ಅಂತ. ದುರ್ಗದಿಂದ ಒಂದು ಹೆಚ್ಚಿಗೆ ಒಂದು 20 ಕಿಲೋಮೀಟರ್ ಹಳ್ಳಿ. ಅವಣ್ಣ ಪ್ರಾಪರ್ ದುರ್ಗ. ಈಗ ಹಳ್ಳಿ ಸೇರಿದೆ, ಅಲ್ಲಿ ಬಿಡ್ತದೆ. ಇವತ್ತವರೆಗೂ ಮೊಮ್ಮಗ ಆಡ್ತಿದ್ದೆ. ಅವಣ್ಣ ಈಗ ನಮ್ಗೆ ಅಂತದೆ ನಮ್ಮ ಮೊಮ್ಮಕ್ಳು ಬಿಡ್ತಿದೀವಿ, ಅಪ್ಪನ ಹಿಡ್ಕೊಂಡ್ ಅಕ್ಕಿ ಬಿಡ್ತಿಲ್ಲ ಅಂತ. ನಾವು ಅದು ಸ್ವಲ್ಪ ಯಜಮಾನ್ ತರ ಇಟ್ಬಿಟ್ಟು ನಾವು ಅದಕ್ಕೆ ದೊಡ್ಡ ಅಕ್ಕಿ ತರ ಮಾಡಿದೀರ ಅಂದ್ರೆ ಕಮ್ಮಿ ಪಟಗಳು ತಗ್ಸೋದು. ಇವತ್ತವರೆಗೂ ನಾನು ಎಷ್ಟೋ ಸಲ 1-2 ಸಲ ಅಕ್ಕಿ ತೆಗ್ದಿದ್ದೀನಿ ನಾನು. ನನ್ನ ಅಕ್ಕಿ ಒಟ್ಟು ಕಾಯಿಲೆ ಬಂದು ಬೇಜಾರಾದ ಅಕ್ಕಿ ತೆಗ್ದಾಗ ಅದೊಂದು ಮಾತ್ರ ಗಂಡು ನಮ್ಮ ಮನೆ ಹಂಗೆ ಇಟ್ಟಿದ್ದೀನಿ. ಇವತ್ತವರೆಗೂ ನಮ್ಮ ಮನೆಯಿಂದ ಆಚೆ ಇಲ್ಲೇ ಕೊಟ್ಟಿಲ್ಲ ನನಗೆ. ನಮ್ಮ ಮನೆಗೆ ಇರಲಿಲ್ಲ, ನಮ್ಮ ಮನೆಗೆ ಹೆಸರು ಉಳಿಸಿದ ಅಕ್ಕಿ ಅಂತ ನಮ್ಮ ಮನೆಗೆ ಬಿಟ್ಟಿದ್ದೀನಿ ನಾವು. ಈಗ ಹೋದ ವರ್ಷ ಅದ್ರ ಮೊಮ್ಮಗ ರನ್ನಿಂಗ್ ಇದೆ. ಅಲ್ಲಿ ಆಡ್ತಿದೆ, ಅಲ್ಲಿ ಆಡ್ತಿದ್ದೆ. ಮೊಮ್ಮಗನಿದೆ. ಬಟ್ ಅವ ಹೆಂಗದೆ ಸರ್, ಅದು ಹಿಂಗ್ ಸೀಲ್ ಹೊಡೆದ್ ಬಿಟ್ರೆ ಅದಕ್ಕೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಸೀಲ್ ಸ್ವಲ್ಪ ಮರ್ಯಾದೆ ಹೊಡೆದ ಕುತ್ಕೊಂತ ಚೆನ್ನಾಗಿ ಆಡ್ಕೊಡ್ತಾವ. ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸರ್. ಒಟ್ಟು ಸೀಲ್ ಹೊಡೆದ್ರೆ ಒಂದು ಪ್ರೈಸ್ ಒಟ್ಟು 3rd ಪ್ರೈಸ್ ಅಥವಾ 2nd ಅಥವಾ ಒಟ್ಟು ಪ್ರೈಸ್ ಮಾಡ್ಬೋದು. ನಮ್ಮ ಮಂಜಣ್ಣ ಈಗ ಇದ್ದಾರೆ ಅದ್ರ ಮೇಲೆ. ನಮ್ ದುರ್ಗ ಐಡಿಯಾ ಮಂಜಣ್ಣ ತವಣ್ಣ ಇವತ್ತವರೆಗೂ ಅದ್ರ ಮೇಲೆ ನಂಬಿಕೆ. ಅಂಶ ಲಾಸ್ಟ್ ಬಿಚ್ಚಳ ಮಗ ಬಿಟ್ಬಿಡ್ತೀನಿ. ಅದು ಹೆಂಗಿದ್ರೆ ಪ್ರೈಸ್ ಮಾಡ್ಕೊಡ್ತದ. ಯಾವ ಹುಡುಗ ಟೈಮಿಂಗ್ ಆಡ್ಕೊಡ್ತದ. ಅದ್ರ ಮೇಲೆ ನಂಬಿಕೆ ಅಷ್ಟು.
ಆಮೇಲೆ ನೆಕ್ಸ್ಟ್ ಇದಾದ್ಮೇಲೆ ಯಾವ ಅಕ್ಕಿ ಬಿಟ್ರೆ ಸರ್ ಇದಾದ್ಮೇಲೆ ಒಂದು ತಿರುಮಲ್ ಗಂಡು ಇದೆ ಚಾಪಲ್ ಅಂತೇಳಿ ಹೇಳಿ ಹೇಳಿ ಇದೇ ಗಂಡ ಸರ್ ಇದು ಗಂಡ ಬಂದ್ಬಿಟ್ಟು ನಮ್ಮ ಮನೆಗೆ ಹುಟ್ಟಿದ್ದು. ಇದು ಹೆಂಗೆ ಅಂದ್ರೆ ಸರ್ ಇದು ತಾಯಿ ಬಂದು ನಮ್ಮ ಗುರುಗಳು ಐಡಿಯಾ ಮಂಜಾಣಂದಿದು. ಅದನ್ನ ಏನ್ ಮಾಡಿದ್ವಿ ಹಿಂಗೆ ಲಾಸ್ಟ್ ತಾಮಂದು ಒಳ್ಳೆ ಹೆಣ್ಣು ಇದು ಪಿಲಾಂಕ ಚಾಪಲ್ ಹಣ್ಣು ಬಹಳ ಎಣ್ಣೆ ನಾಡಿದ್ದು ಇದು ಗಂಡಿದು. ಅಮ್ಮ ಬಂದು ಪಿಲಾಂಕ ಚಾಪಲ್ ಹಣ್ಣು ದೊಡ್ಡ ಹೆಣ್ಣು ಒಳ್ಳೆ ಹೆಣ್ಣು. ಅದನ್ನ ತಂದು ನಾವ್ ಇಲ್ಲೇ ಹಾಕಿದ್ವಿ ಸ್ವಲ್ಪ ದಿವಸ ಸಿಂಗರ್ಲಿ ಅದೇ ಗಂಡು ಹುಡುಗ ಬಿಟ್ಟಿದ್ವಿ. ಅದು ಕ್ರಾಸಿಂಗ್ ಮಾಡಿ ಮೊಟ್ಟೆ ಹಿಡಿಯುತ್ತೆ. ನಮ್ಮ ಹುಡುಗ ಅವನೇ ಮಾಡಿದ ಮೊಟ್ಟೆ ತಗೊಂಡು ಬೇರೆ ಕೊಟ್ಟಿದ್ದಾನೆ. ಮರಿ ಆಯ್ತು ಇದೊಂದು ಇದಕ್ಕೆಂತ ಮಿಕ್ಸ್ ಅಂತ ಇಟ್ಬಿಟ್ಟಿವಿ. ಅಂದ್ರೆ ಲಾಟ್ ಅಲ್ಲಿ ಗಂಡು ಹೆಣ್ಣು ಮಿಕ್ಸ್ ಆಗಿ ಮೊಟ್ಟೆ 3 ಗಂಡು ಬಿಟ್ಟು ಒಂದೇ ಹೆಣ್ಣು. 3 ಗಂಡು, ಒಂದು ನಮ್ಮನಿದೆ ಗಂಡು ಒಂದು ಇನ್ನೊಂದು ಆವೇ ನಮ್ಮ ದೇಶದಿಂದ ಅವ್ರದೊಂದು ಗಂಡು, ಇನ್ನೊಂದು ನಮ್ದು 2 ಗಂಡು ನಮ್ಮನಿವೆ. 3 ಗಂಡು ಕ್ರಾಸ್ ಮಾಡಿ ಹುಟ್ಟಿರೋದ್ ಗಂಡು. ನಾ ಸುಮ್ನೆ ಬಿಟ್ಟಿದ್ದ ಲಾಟ್ ಅಲ್ಲಿ ಬಿಟ್ಟಿದ್ರಿ ಮಟ್ಟಿದ್ದ ನಮ್ಮ ಹುಡುಗ ಮರಿ ತೆಗ್ಸಿದ. ಆಮೇಲೆ ಬಿಡ್ಕಂತ ಬಂದ್ವಿ ಸರ್. ಇದು ಬಾಲ ಕಿತ್ತದಾಗ ಎಳೆ ಬಂದಾಗ ಟೂರ್ಗಳಿಗೆ 8 ಅವರು 9 ಅವರು ಅಕ್ಕಿ ಹಿಡಿದಿತ್ತು. ಇದು ಉಡಾನಿಗೆಲ್ಲ ಲಾಸ್ಟ್ ಸೀಲಿ ಬಿಡ್ಬೇಕು ಸರ್. ನಾವು ಸೀಲು ನಾಳೆ ಬಿಟ್ಟು ನಾಳೆ ಬಿಡ್ಬೇಕು. ಇವತ್ತು ಅಕ್ಕಿ ಉಡಾನ್ ಬಿಟ್ಟಿದೀನಿ. ಇವತ್ತು ಬರೀ ಅರ್ಧ ಗಂಟೆ ಹಿಡಿದಿದೆ ಅಕ್ಕಿ. ಯಾವಾಗ್ಲೂ 8 ಅವರು 9 ಅವರು ಅಕ್ಕಿ ಇದು ಏನಪ್ಪ ಹಿಂಗ್ ಮಾಡ್ಬಿಡ್ತು ಅಂತ ಹೇಳಿದ್ವಿ. ಆಮೇಲೆ ನಮ್ಮ ಮಂಜಣ್ಣ ನಮ್ಮ ಗುರು ಹೇಳಿದ್ರೆ ಅವ್ ಸೀಲಿ ಹೊಡೆದಾಗ ಆಡೇ ಆಡ್ತಾ ಉಕ್ಕಿ ಅಂಶ ಬಿಡೋದ ಅವ್ರದ್ದು ಅಕ್ಕಿ ಅಂತ. ತಿರ್ಗಾ ಸೀಲಿ ಬಿಟ್ಟೆ ಸರ್. ಅಂತ ಮಳೆ ಸರ್, ಭಾರಿ ಮಳೆ. ಅಕ್ಕಿ ಅನ್ನೋದು ಬರ್ಲ್ ಕಡೆ ಆಗಿದೆ. 5 ತಾಸು 41 ನಿಮಿಷ ಆಡಿ 2 ಸೀಲಿ ಬಿಟ್ಟಿದ್ದೆ ನಾನು. ಒಂದು ಗದಗ 5 ಜಿಲ್ಲೆ ಡಿಸ್ಟ್ರಿಕ್ಟ್ ಟೂರ್ನಿಮೆಂಟ್ ಮಾಡಿದ್ರು. ಆ ಟೂರ್ನಿಮೆಂಟ್ ದಾವಣಗೆರೆ ಜಿಲ್ಲೆದ ಒಂದು ಟೂರ್ನಿಮೆಂಟ್ ಮಾಡಿದ್ರು. ಹೊಂಡ ಸರ್ಕಲ್ ರಾಜವೀರ ಮಲ್ಲಿಕರ್ ನಾಯಕ ಅಂತ 2 ಸೀಲಿಗೆ ಬಿಟ್ಟೆ ಸರ್. ಇದು ಗದಗಿನ ರೂಲ್ಸ್ ಅವಾಗನೇ ಫಸ್ಟ್ ಆಯ್ತು. ಅವ್ರದ್ದು ಛತ್ರಿಗೆ ಕುಂದ್ರಬೇಕು ಗದಗಿನ ರೂಲ್ಸ್. ನಮ್ ದಾವಣಗೆರೆ 20 ಅಡಿ ಕಂಚ ಕೊಡ್ತಾರೆ. ಛತ್ರಿಯಿಂದ 20 ಅಡಿ ಸರಣ ಕುಂದ್ರಬೇಕು. ಗದಗ ರೂಲ್ಸ್ ಹೆಂಗಂದ್ರೆ ಇವತ್ತು ನಾವು ಛತ್ರಿಗೆ ಕುಂದ್ರಬೇಕು. ಛತ್ರಿಗೆ ಫಿನಿಶಿಂಗ್ ಮಾಡ್ಬೇಕು. ಫಸ್ಟ್ ಟೈಮ್ ಸೇರಿರೋದು ಆ ಟೂರ್ನಿಮೆಂಟ್ ಗೆ. ಆಮೇಲೆ ಏನ್ ಮಾಡಿದ್ವಿ ನಾವು ಇದನ್ನ ಬಿಟ್ವಿ. ಇದು ಕರೆಕ್ಟ್ 5 ತಾಸು 41 ನಿಮಿಷ ಆಡಿ ಗದಗ ಟೂರ್ನಿಮೆಂಟ್ ದಾವಣಗೆರೆ ಟೂರ್ನಿಮೆಂಟ್ 3rd ಪ್ರೈಸ್ ಆಗ್ತದೆ. 2 ಹೊಡಿತಿದ್ವಿ. ಅದು ನೆಕ್ಸ್ಟ್ ಅದು ಹೊಡೆದ್ಮೇಲೆ ಇದು ಹೊಡಿತು. ಅಕ್ಕಿ ಇದೆಯಾ ಅಣ್ಣದು? ಇದು ಅಕ್ಕಿಲ್ಲ ಸರ್. ನೆಕ್ಸ್ಟ್ ಹೊಡೆ ಕಳೆದ್ಬಿಡ್ತು ಅಕ್ಕಿ. ಅದು ನಾವ್ ಹಿಂಗೆ ಬಿಟ್ಟಾಗ ಅಕ್ಕಿಗಳು ನಾವು ಬಿಟ್ಟೆಲ್ಲ ಹೊರಗಡೆ ಹೋಗ್ಬಿಟ್ಟಿದ್ವಿ. ಅವಾಗ ಒಳಗ್ ಬಂದಿದ್ದ ಅಕ್ಕಿ ಏನಾಗ್ತದ ಗೊತ್ತಾಗಿಲ್ಲ, ಕಳೆದೋಗ್ಬಿಡ್ತು. ಸರ್ ನೆಕ್ಸ್ಟ್ ಇದಾದ್ಮೇಲೆ ಆಡಿದ ಅಕ್ಕಿ ಯಾವ್ದಾರು ತೋರಿಸ್ತಾರೆ? ಇದಾದ್ಮೇಲೆ ಒಂದ್ ವರ್ಷ ಟೂರ್ನಿಮೆಂಟ್ ಕಟ್ಟಿದಿಲ್ಲ, ಯಾರು ಮಾಡಿದಿಲ್ಲ. ಆಮೇಲೆ ತಿರ್ಗಾ ಬಿಟ್ಟಿವಿ. ಇದು ಆಡಿಮೇಲೆ ನಮ್ಮ ಮನೆ ಹುಟ್ಟಿದ್ದೆ ಅಂದ್ರೆ ಚೀನಿಗಳು ಸರ್. ನನ್ನ ಮನೆ ಈಗ ಒಂದು ಚೀನಿ ಅಂದ್ರೆ ನಮಗೆ ಬಹಳ ಇಷ್ಟ ಸರ್. ಹೊರಗಡೆ ಎಲ್ಲಕ್ಕೆ ಚೀನಿಗಳು ಅಂದ್ರೆ ಬಹಳ ಇದೆ. ನಮ್ಮ ಮನೆ ಒಂದು ನಮ್ಮ ಅಪ್ಪದ ಕಾಲ ತಾಯಿದ ಒಂದು ಚೀನ, ಒಂದು ನಮ್ಮ ನಾಗಣ ಮಿಲಿಟರಿ ಒಳಗೆ ನಾಗಣ ಅಂತೇಳಿ ಇನ್ನೊಂದು ನಮ್ಮ ಅಪ್ಪಾಜಿ ಆದ್ಮೇಲೆ ದೋಸ್ತು ಫ್ರೆಂಡ್. ಅವ್ರ ಮನೆ ಬಹಳ ಚೀನಿಗಳು ಇದ್ವು. ನಮ್ಮ ಅಪ್ಪಾಜಿ ಅವರೆಲ್ಲ ಬಹಳ ದೋಸ್ತು. ಅವ್ರ ಮನೆಯಿಂದ ಅಕ್ಕಿಗಳು ಒಂದು ಚೀನಿ ಗಂಡ ಅವ್ರ ಮನೆಗೆ ಬಹಳ ಟ್ರೈ ಮಾಡ್ತಿದ್ರು. ಅವ್ರು ಟೂರ್ನಿಮೆಂಟ್ ಸೇರ್ತಿದ್ದಿಲ್ಲ. ಸುಮ್ಮನೆ ಶೋಕಿಗೋಸ್ಕರ ಇಟ್ಕೊಂಡಿದ್ರು. ಡೈಲಿ ಸಾಯಂಕಾಲ ಆಡ್ಸ್ಕೊಂಡು ಬೆಳಗ್ಗೆಲ್ಲ ಆಡ್ಸೋರು. ಆಮೇಲೆ ನಮ್ಮ ಅಪ್ಪಾಜಿ ಒಂದ್ ಚೀನಿ ಬಂದ್ ಪಟ್ಟ ಅವ್ರ ಮನೆಗೆ ಆಡಿತ್ತು. ಅದೇನ ಸ್ವಲ್ಪ ಖಾಲಿ ಮಾಡಕ್ ಹತ್ಬಿಟ್ಟು ಅದು ಹೆಂಗ ಟವರಿಗೆ ಹೊರ ಏನಾಗ್ಬಿಡುತ್ತೆ, ರಾತ್ರಿ ಮುಂಚೆ ಸ್ವಲ್ಪ ಎಡವಟ್ ಮಾಡ್ಬಿಟ್ಟಿದ್ದಾರೆ. ಅಕ್ಕಿ ಟವರಿಗೆ ಹತ್ತದಾಗ ಎದರ್ಕೊಂಡ್ ಬೆಕ್ ಬಂದು ಟವರಿಗೆ ಬಂದ್ಬಿಡುತ್ತೆ. ತಿರುಗಿಸ ಆಡೋದು ಟವರಿಗೆ ಕುಂದ್ರೋದು. ಆಮೇಲೆ ತಿರ್ಗಾದನ್ನ ಅಪ್ಪಾಜಿ ತಗೊಂಬಂತ ನನಗೆ ಕೊಡು ಅಡ್ಕೊಂಬೇಕಿ ಬಿಡು ಅಂತ ತಗೊಂಡ್ ಹೋಗ ಅಂತ ಅಪ್ಪಾಜಿ ಕೊಡು ತಗೊಂಡ್ ಹೋಗೋಣ ಅಂತೇಳಿ ತಂದಾದ್ಮೇಲೆ ನಾವೇನು ಸ್ವಲ್ಪ ದಿವಸ ರೆಸ್ಟ್ ಮಾಡಿ ಎಲ್ಲ ಮಾಡಿ ಅದಕ್ಕೆ ಎಲ್ಲಾ ತರದ ಹೆಣ್ಣುಗಳು ಹಾಕಿದ್ವಿ. ಯಾವ ಸೆಟ್ ಆಗಿಲ್ಲ. ಮೈಸೂರಿಗೆ ನಮ್ಗೆ ಸ್ಟಾರ್ಟಿಂಗ್ ಪರಿಚಯ ಚೆಕ್ಮೆಂಟ್ ದಾವಣಗೆರೆ ನಮ್ ಚಿನ್ನು ಅಂತೇಳಿ ಆ ಅಣ್ಣ ನಮಗೆ ಪರಿಚಯ. ಅವ್ರ ತಗ ವಿಶ್ವಾಸ ಆಯ್ತು. ಅವ್ರ ತಗ ಹೋದ್ವಿ. ಆಮೇಲೆಲ್ಲ ಅಕ್ಕಿಗಳ ನೋಡ್ಕೊಂಡ್ವಿ ಬಂದ್ವಿ. ಆಮೇಲೆ ಒಂದು ಚೀನಿ ಪಟ್ಟ ಕೊಟ್ರು, ಕಾಕರ ಒಡೆ ಚೀನಿ ಅಂತೇಳಿ, ಪಿಲ್ಲಂಗ ಚೀನಿ ಅಂತ. ನಾನ್ ತಂದಾಗ 5 ಬೇರೆ ಪಟ್ಟ ಅದು ಅಲ್ಲಿ 2 ಕಡೆ ಅಡಿತಂತೆ. 2 ಕಡೆ ಕಳ ಆಗಿತ್ತು. ಅಲ್ಲಿ 5 ಗಂಟೆ ಅಡಿತಂತೆ. ನನಗ್ ಕೊಟ್ರೋದ ರಮೇಶ್ ತಂದ್ರೆ ಸರ್ ಇದನ್ನ ಅಕ್ಕಿ ಆಡುತ್ತೆ ಅಂತ. ಇಲ್ಲಿ ತಂದು ಬಿಟ್ಟೆ ಸರ್. ಫಸ್ಟ್ ಗೆ ಅಕ್ಕಿನೇ ಆಡಿಲ್ಲ ಅದು. ಅವಾಗಿನ ಬಾಲ ಕಿತ್ ಕೊಟ್ಟಿದ್ರು. ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಐಡಿಯಾ ಅದ ಹೆಂಗ್ ಬಿಡ್ಬೇಕು ಅಂತೇಳಿ. ತಿರ್ಗಿ ಅಲ್ಲಿಂದ ಬಿಡ್ಕೊಂತ ಬಂದ್ವಿ. ಅಕ್ಕಿನ ಆಡಕ್ ಹೋಲಿಲ್ಲ. ಅದು ಬೇಜಾರಾಗ್ಬಿಡ್ತು. ಆಮೇಲೆ ನಮ್ಗೆ ಏನಾದ್ರು ಅಕ್ಕಿನ ಆಡ್ತಿಲ್ಲ ಬಿಡು ಅಂತ ಸುಮ್ಬಿಟ್ಲು. ಆಮೇಲೆ ಏನ್ ಮಾಡಿದ್ವಿ, ಒಬ್ರು ನಮ್ದು ದಾವಣಗೆರೆ ಒಳಗೆ ಲಕ್ಕ ಗೋಪಣ್ಣ ಅಂತ ಬ್ರದರ್, ಹಳೆ ಮನುಷ್ಯ, ಅವ್ರು ಬಂದ್ ಅಕ್ಕಿ ನೋಡುದು. ಇಲ್ಲ ಅಣ್ಣ ನಾ ಗುರು ಹಿಂಗ ಅಕ್ಕಿ ಆಡ್ತಾನೆ ಇಲ್ಲ, ಇದು ಬೇಜಾರಾಗ್ಬಿಡೋದಿಲ್ಲ. ಅವ್ರು ನೋಡಿ ಅಕ್ಕಿ ಆಡುತ್ತೆ, ಸ್ವಲ್ಪ ಕಾಯಿರಿ, ಅಕ್ಕಿ ಯಾರಿಗೆ ಕೊಡ್ಬೇಡ ಕಾಯಿರಿ ಅಂತ. ಕಾಯ್ದು ಸರ್ ಸುಮ್ನೆ ಡೈಲಿ ಛತ್ರಿ ಮೇಲೆ ಬಿಟ್ಟು ಹಾಕಿತ್ತು ನಾನು. ಸುಮ್ನೆ ಎದ್ದರ ಇರ್ಲಿ ಹೋದರಲ್ಲಿ ಡೈಲಿ ಬಿಟ್ಟು ಬಾಡಿಗೆ ತೆಗಿಲಿ ಅಂತೇಳಿ. ಆಮೇಲೆ ಬಾಲ ಬಂದ್ಮೇಲೆ ಫಸ್ಟ್ನೆಸ್ 8 ಹೊಡೆದ್ಮೇಲೆ 5 ವರ್ಷ ಸರ್ ಫಸ್ಟ್ ಟೈಮ್ ಆಡಿದ್ದು ಅದು. ಅಲ್ಲಿಂದ ತಿರ್ಗಾ ನಮ್ ಗುರು ಕೊಂಡ್ರಿ ಗೋಪಣ್ಣ, ಗುರು ಹಿಂಗ ಅಕ್ಕಿ ಇವತ್ತು ಆಡೈತಿ ಅಂದ. ಇನ್ಮೇಲೆ ಆಡತ್ತ ಅಕ್ಕಿ ವಿಚಾರ ಬಿಡ್ಕೊಳ್ರಿ ಅಂತ. ಅಲ್ಲಿಂದ ಬಿಡ್ಕೊಂಡ ಬಂದ್ವಿ ಸರ್. ಒಂದ್ ರಷ್ಟು ಒಂದ್ ಬಿಡ್ಕೊಂಬಂದ್ವಿ. ಉಡಾನಿಗೆ 9 ಅವರು 10 ಅವರೆಲ್ಲ ಆಡ್ತಾರ. ನಮ್ಮ ಮನೆ ಎಷ್ಟು ಚೀನಿ ಒಳಗೆ ಆಡಿದ್ದ ಅದು ಒಂದೇ. ಅಂದ್ರೆ ಅದು ಆಟ ಸೂಪರ್ ಆಟ ಸರ್. ಅಕ್ಕಿ ಇದೆಯಾ ಸರ್? ಅದು ಅದಿಲ್ಲ ಸರ್, ಸತ್ತೋಗ್ಬಿಡ್ತು. ಅದು ಬಂದ್ಬಿಟ್ಟು ಈ 6 ಒಂದು ತೆಂಗಿ ಮಗ ಇಷ್ಟ ಆಟ ಆಡೋದು. ಕೆಳಗೆ ಆಡೋದು ಹಿಂಗ್ ಬಿದ್ದೆ ಹಿಂಗಿದ್ದೆ ಕುತ್ಕೊಂತಲ್ಲ ಅಲ್ಲಿ ಗೆದ್ದಿರೋದು. ಏಟು ಮಾತ್ರ ಸಖತ್ ಏಟು ಸರ್. ಹೊಡಿತಂದ್ರೆ 10-15 ಹೊಡೆಯೋದು.
ಅದಾದ್ಮೇಲೆ ಏನ್ ಮಾಡಿದ್ವಿ ನಮ್ಮನೆ ಚೀನಿ ಗಂಡಿಗೆ ಏನ್ ಮಾಡಿದ್ವಿ ನಮ್ಮ ಚೀನಿ ಅದೇ ಗಂಡು ಎಣ್ಣೆ ಯಾವ ಸೆಟ್ ಆಗ್ತಿಲ್ಲ ಅಂದ್ರಲ್ಲ ಆ ಗಂಡಿಗೆ ನಮ್ಗೆ ಏನಂದ್ರೆ ಅದಕ್ಕೆ ಹಾಕ್ಬಿಟ್ವಿ ನಾವು. ಅದ್ ಹಾಕಿದಾಗ ಏನ ಸರ್ ಹುಟ್ಟಿದ ಪಟ್ಟಗಳು 5 ಪಟ್ಟ ತೆಗಿ ಸ್ಟಾರ್ಟಿಂಗ್ ಸೇಮ್ ತಾಯಿ ಬುದ್ಧಿ ಮಾಡೋದು ಅದೇ ಬುದ್ಧಿನೇ ಮಾಡಿದ್ವು. ಏಟ್ ಬಂದಂಗ ಕಾಳಿಲ್ಲ. ಏಟ್ ಬಂದ್ಮೇಲೆ ಎತ್ಕೊಂಡು ಸರ್ 5ರಾಗ 4 ಬಿಟ್ಟಿವಿ. 4 ಟೈಮು ಅದ್ರಾಗ ಒಂದ್ ಇದೆ ನೋಡಿ ಸರ್, ಇಲ್ಲೊಂದು ತೋರಿಸ್ತೀವಿ. ಚೀನಿ ಹೆಂಗ್ ಕೊಡ್ತಾರೆ ಈಗ ಈಗ ಚೀನಿಗಳು ಅಂತ ಹೇಳಿದ್ವಲ್ಲ ಸರ್, ಇವೇ ಸರ್ ದೊಡ್ಡ ಹೆಣ್ಣು ದೊಡ್ಡ ಗಂಡ ಮಕ್ಕಳುಗಳಿವೆ. ಇದು ಅಷ್ಟು ಸರ್ ಇವೆಲ್ಲ ಏನ್ ಮಾಡಿದಾರೆ ಸ್ಟಾರ್ಟಿಂಗ್ ನಮ್ಮ ಇತ್ತು ಅದೇ ಬುದ್ಧಿ ಕಲ್ತು ಏಟ್ ಬರ್ತಂಗ ಅಕ್ಕಿ ಹೇಳಿಲ್ಲ. ಆಮೇಲೆ ಏಟ್ ಬಂದ್ಮೇಲೆ ಫಸ್ಟ್ ಇದೆ ಇದು ಎಣ್ಣೆ ಸರ್, ಇದು ಎಣ್ಣೆ ಸರ್, ಅದು ಇದು ಎಣ್ಣೆ ಸರ್. ಸರ್ ಇದು ಹೆಂಗ್ ಬುದ್ಧಿ ಅಂದ್ರೆ ಸರ್, ಇದಕ್ಕೆ ನಮ್ಮ ಇಡೀ ನಮ್ಮ ಮಂಜಣ್ಣ ಸಮೇತ ನಮ್ಮ ಅಷ್ಟೊಳ ಅಕ್ಕಿ ಒಳಗ ಐಡಿಯಾ ಮಂಜಣ್ಣ ಅಷ್ಟಕ್ಕೆ ಹಿಂಗಾದ್ರು ಏನಂದ್ರೆ ಪಾಪ ಅದ ಅಕ್ಕಿ ಅಂತ ಹೆಂಗ ಸರ್, ಅದು ಬುದ್ಧಿ ಒಂದ್ ಕಲ್ತು ಬಿಟ್ಟಿತ್ತು ಅದಕ್ಕೆ ಸರ್. ಬಾಲ ಬಿಚ್ಚಿದ್ರೆ ಮಾತ್ರ ಅಕ್ಕಿ ಆಡ್ತಿಲ್ಲ ಇದು. ಇವತ್ತು ಡಬ್ಬಾಲ್ ಬಾಲ ಕಟ್ತೀವಿ ಸರ್. ಸ್ಟಾರ್ಟಿಂಗ್ 8 ಜಾಸ್ತಿ ಏನ್ ಮಾಡಿದ್ವಿ, ಒಂದ್ಸರಿ ಡಬ್ಬಾಲ್ ಬಾಲ ಕಟ್ಟಿ ರೆಡಿ ಮಾಡ್ಬಿಡ್ತೀವಿ ನಾವು ಅದಕ್ಕೆ. ಅಲ್ಲಿಂದ ಏನ್ ಮಾಡಿದ್ವಿ 2 ಬಾಲ ಕಟ್ಬೇಕು ಸರ್. ಈಗ 2 ಬಾಲ ಕಟ್ಟಿದ್ರೆ ಮಾತ್ರ ಅಕ್ಕಿ ಆಡೋದು. 7 ಅವರು 8 ಅವರು 9 ಅವರು ಆಡಿದೆ ಡಬ್ಬಾಲ್ ಬಾಲ ಕಟ್ಟಿದ್ರೆ ಮಾತ್ರ ಸರ್ ಇದು. ಮತ್ತೆ ಬಾಲ ಕುಚ್ಚು ಬಾಲ ಕಟ್ಟಿರೋ ಆಡಿದಿಲ್ಲ, ಬಾಲ ಬಿಚ್ಚಿದ್ರೆ ಅಕ್ಕಿ ಆಡುದಿಲ್ಲ. 2 ಬಾಲ ಕಟ್ಟಿದ್ರೆ ಮಾತ್ರ ಇವತ್ತು 2 ಬಾಲ ಕಟ್ಬಿಟ್ರಿ 7 ಅವರ್ 8 ಅವರ್ ಆಡುತ್ತೆ. ಅದೇ ನೆಕ್ಸ್ಟ್ ದಿವಸ ಬಾಲ ಬಿಟ್ಬಿಟ್ರಿ, ಇಲ್ಲ 1 ವಾರ ಬಿಟ್ಬಿಟ್ರಿ ಮತ್ತೆ ಅರ್ಧ ಗಂಟೆ ಹೊಡ್ಬಂದು ಕೂಗುತ್ತೆ. ಅಂದ್ರೆ ಇದು ಹೆಂಗ್ ಗೊತ್ತೆ ಸರ್, ಅಕ್ಕಿ ಮುಂದೆ ಆಟ ಹಿಂದೆ ಆಡಲ್ಲ. ಇದು ಒಟ್ಟೆ ಸಖತ್ ದೂರ ಮುಂದೆ ಹೋಗುತ್ತೆ. ಅಂದ್ರೆ ಇದು ಮೇಲೆ ಆಡಲ್ಲ ಸರ್ ಅಕ್ಕಿ. ಇದು ಒಂದು ಹೆಂಗಂದ್ರೆ ತೆಂಗಿನ ಅಷ್ಟೇ 5 ನಿಮಿಷ ಸರ್ ಹಿಂಗ್ ಬರ್ಸ್ಲಿ ಎಲ್ಲೋ ಬರ್ತದೆ ಏನೋ ಗೊತ್ತಾಗಲ್ಲ. ಇದು ಸೇಮ್ ತಾಯಿ ತರನೇ ಕೆಳಗೆ ಆಟ, ಹಿಂದೆ ಆಡೋದು. ಇದು ಬಂದ್ಬಿಟ್ಟು ಮುಂದೆ ಆಡೋದು. ನೆಕ್ಸ್ಟ್ ಅದಾದ್ಮೇಲೆ ಅಣ್ಣ ಸರ್ ಇದು ಬಂದ್ಬಿಟ್ಟು ಇದು ಅದು ಚೀನಿಗೆ ಇದು ಗುಲ್ದರ್ ಒಂದೇ 2 ಚೀನಿ. ಆ ಚೀನಿ ಒಳಗೆ ಹುಟ್ಟಿರೋದು ಯಾರು ನಂಬಲ್ಲ. ಇವತ್ತವ್ರಿಗೆ ಹೇಳಿದ್ರೆ ಇದೆ ಸರ್, ಅದು ಚೀನಿ ಫಸ್ಟ್ ಹುಟ್ಟಿದೆ. ಚೀನಿ ಒಳಗೆ ಫಸ್ಟ್ ಮಗ ಅಂದ್ರೆ ಇದೆ. ತಂದೆ 2 ಚೀನಿ. ಇದು ಸರ್ ಇದು ಆಟ ಅಂದ್ರೆ ಸೂಪರ್ ಆಡಿದೆ, ಎಲ್ಲಿ ದೂರ ಆಗಲ್ಲ ಸರ್. ಇದ್ರೊಳಗೆ ಸರ್ ಒಂದ್ ನಮ್ ಚೀನಿ ಒಳಗೆ ಹೆಂಗಂದ್ರೆ ಬೆಳೆ ಕಂಡು ಬಿದ್ದು ಚೀನಿಗಳು ಆಡಿದ್ರೆ ಟೈಮ್ ಮಾಡುತ್ತೆ, ಮಳಿಗಾಡಲ್ಲ. ಸಣ್ಣ ಮಳೆ ತಿತ್ಕೊಂಬೋದು ಅಷ್ಟೇ, ಜೋರ್ ಮಳೆ ಓಡ ಬರ್ತವೆ. ಈ ಬಣ್ಣ ಬಿದ್ದು ಬಿಲಾಂಗ್ ಆಡಿದ್ರೆ ಎಷ್ಟರ ಮಳೆ ಬಿಡಲಿ ಮಳಿಗಾಡುತ್ತೆ. ಅಂದ್ರೆ ಸ್ವಲ್ಪ ಟೈಮ್ ಕಮ್ಮಿ ಅವು. ಇವೇನಾದ್ರು ಒಂದು 6 ಅವರು 7 ಅವರು ಆಡ್ಬೋದು ಅಷ್ಟೇ. ಈ ಬಣ್ಣ ಬಿದ್ದು ಬೆಳೆ ಕಂಡು ಬಿದ್ರೆ ಒಂದ್ 8 9 ಅವರು 9 ಅವರು ತನಕ ಕೆಮಿಸ್ಟ್ರಿ ಸರ್ ಇವು. ಚೀನಿ ಬಿದ್ದು ಬಿಲಾಂಗ ಬಿದ್ರೆ ಒಳ್ಳೆ ಟೈಮ್ ಸರ್. ಚೀನಿ ಬಿದ್ದು ಬಿಲಾಂಗ ಬಿದ್ರು ಅಲ್ಲಿ ಇಟ್ಕೊಂಬೋದು ಲಾಸ್ಟ್ ಇದು ಅಣ್ಣ ಸರ್. ಇದೊಂದು ಸರ್ ಇದೊಂದು ಅಂದ್ರೆ ಇವಕ್ಕೆ ಏನ್ ಗೊತ್ತಾ ಸರ್, ಚೀನಿ ಒಳಗೆ ಅನುಭವ ಪಟ್ಟಿದ್ವಿ ಅಂದ್ರೆ ಎಲ್ಲಾ ತರದ ಮಾಡಿದ್ವಿ ನಾವು. ಇವಕ್ಕೆ ಹೆಂಗಂದ್ರೆ ಇವಕ್ಕೆಲ್ಲ ಬಾಲ ಕಟ್ಟಿದ್ವಿ, ಬಾಲ ಬೀಜ ಅದಕ್ಕೆ ಮಾತ್ರ ಬಾಲ ಕಿತ್ವಿ. ಇವಕ್ಕ ಮೇನ್ ಬ್ಯಾಲೆನ್ಸೇ ಬಲ್ಲ ಸರ್. ಇವಕ್ಕೆ ಬಾಲ ಇದ್ರೆ ಮಾತ್ರ ಕೇಳ್ತೇವೆ, ಬಾಲ ಕಿತ್ತಿದ್ರೆ ಅಂದ್ರೆ 1 ಗಂಟೆ ಆಡೋದು ಸರ್ ಇವು. ಸರ್ ಇದ್ರ ಎರಡರದ್ದು ಇವು ಅಕ್ಕಿದು ಅಪ್ಪ ಅಮ್ಮ ಇದಾವ ಸರ್? ಸರ್ 2 ಅಪ್ಪ ಅಮ್ಮ ಸತ್ತೋಗಿದ್ದಾವೆ. 2 ಇಲ್ಲ ಸರ್? 2 ಇಲ್ಲ, ಸತ್ತೋಗಿದ್ದಾವೆ. ಈಗ ಇದ್ರಲ್ಲೇ ಅಕ್ಕಿಗಳು ಮಾಡ್ತಾ ಇದ್ದೀರಾ ಸರ್? ಈ ಮೊಮ್ಮಕ್ಳು ಬಿಡ್ತಾ ಇದೀವಿ ನಾವು ಇದ್ರಾಗ. ಇದ್ರ ಮೊಮ್ಮಕ್ಳು ಬಿಡ್ತಾ ಇದೀವಿ ನಾವು. ಮೇನ್ ಬುಡ ಬಂದು ಇದು ಒಂದು ಇದು 8 ಪಟ್ಟ, ಅದು ಗಂಡು ಪಟ್ಟ, ಇನ್ನೊಂದು ಗಂಡು ಪಟ್ಟ ಲಾಸ್ಟ್ ಪಟ್ಟ ಒಂದಿದೆ. ಅದು ಬಂದ್ಬಿಟ್ಟು ನಮ್ಮ ಹುಡುಗಂತ ಕೊಟ್ಟಿದ್ದೆ, ನಮ್ ಜಾಫರ್ ಅಂತ. ಅವ್ನ ಪಾಪ ಮೊನ್ನೆ ಮರಿ ತೆಗಿಸ್ಬೇಕಂತೇಳಿ ಲಾಸ್ಟ್ ತಮ್ಮನ್ನ ಹಿಡ್ಕೊಂಡು ಹೋಗಿದ್ದಾನೆ. ಈ ಪಟ್ಟ ಸರ್ 5 ಕಿಲೋಂಕ ಬಂದು 1 ರೌಂಡ್ ಬಿಟ್ಟಿಲ್ಲ ನಾನು ಇದನ್ನ. ಇದಕ್ಕೆ ಒಂದು ಎಣ್ಣೆ ಹಾಕಿದೆ. ಎಣ್ಣೆ ಹಾಕಿ ಅವತ್ತು ನಮ್ಮ ಹುಡುಗರು ಅಕ್ಕಿ ಕೇಳಿದ್ರು. ಮರಿಗಳು ಬಾಳ ಕೇಳಿದ್ರೆ ಬೇಜಾರ ಸುಮ್ಮಿದೆ. ಆಮೇಲೆ ನಮ್ಮರೊಬ್ರು ಅಕ್ಕಿ ಕೇಳಿದ್ರು, ಮರದೇವಣ್ಣ ಅಂತ ಒಬ್ರು ಇದಾರೆ ದಾವಣಗೆರೆ, ಅವ್ರು ಅಕ್ಕಿ ಕೇಳಿದ್ರು. ಅವ್ರಿಗೆ ಒಂದ್ 2 ಪಟ್ಟ ಕೊಟ್ಟೆ. ಇದ್ರ ಪಟ್ಟ ಬಿಟ್ಟು ಸರ್ 3 ಕೈಲಿನ 4 ಕಲೆ ಇತ್ತು ಪಟ್ಟ. ಉಡಾನಿಗೆಲ್ಲ 8 ಅವರು 9 ಅವರು ಸೀಲಿಗೆ 6 ಅವರು ಆಡ್ತಾನ. ಸೀಲಿಗೆ ಪ್ರೈಸ್ ಹೊಡಿತು. ಚೆನ್ನಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಇದಾವಣ ಚೀನಿಗಳು. ನಮ್ಮನೆಗೆ ಅಷ್ಟೇ ಸರ್ ಟೂರ್ನಿಮೆಂಟ್ ಕೈ ಕೊಟ್ಟಿದೆ ಇವು. ನನ್ನ ಮನೆ ಇವತ್ತು ಇವಾಗ ಫೇಮಸ್. ನಾನು ಹೊರಗಡೆ ಇವು ಕೊಟ್ಟವೆಲ್ಲ ಪ್ರೈಸ್ ಹೊಡೆದ ಸರ್. ಇವತ್ತು ನಮ್ಮ ಮಂಜಣ್ಣ ಮನೆ ಇವು ನೆಸ್ತಾರ. ನನ್ನ ಮನೆ ಕೈ ಹಿಡಿದಿಲ್ಲ ಅಷ್ಟೇ ಸೀಲಿಗೆ. ಹಿಡಿತಾವ ಸರ್, ಒಂದಲ್ಲ ಒಂದಿನ ಹಿಡಿತಾವ ಅವನು. ಇವತ್ತು ಉಡಾನಿ ಎಲ್ಲ ಟೈಮ್ ಮಾಡ್ತೇವೆ. ಅಂದ್ರೆ ಸರ್ ಈ ಅಕ್ಕಿ ಬಂದ್ಬಿಟ್ಟು ಇವತ್ತವರೆಗೆ ಹೇಳ್ತೀನಲ್ಲ, ಈ ಅಕ್ಕಿ ನಾವೇ ಕಳಿಸಿದ ಅಕ್ಕಿ ಸರ್ ಇದು. ನಮ್ಮ ಮಂಜಣ್ಣ ಎಷ್ಟು ಬಡ್ಕೊಂಡು ಸರ್ ಇದನ್ನ. ಅದಕ್ಕೆ ನಾವೇ ಮಾಡಿದ ಸರ್, ಹೆಂಗೇ ಬಿಟ್ರು 9 ಗಂಟೆ ಆಡೋದು. ನಮಗೆ ಜಾಸ್ತಿ ಹುಚ್ಚಲ್ಲ ಸರ್, ನಮಗೆ ಟೈಮ್ ಇದೆ 9 ಗಂಟೆ. ಯಾವಾಗ ನಾವೆಲ್ಲ ಹೆಂಗಂದ್ರೆ ಮೆಡಿಸಿನ್ ಮೇಲೆ ಹೇಳ್ತಿದ್ವಿ, ಅಣ್ಣ ಮೆಡಿಸಿನ್ ಹಾಕಿದ್ರೆ ಹಂಗಾಡ್ತೇವೆ ಹಿಂಗಾಡ್ತೇವೆ ತರ್ಸಣ ಅಂತ. ನಮ್ಮ ಮಂಜಣ್ಣ ಹೇಳ್ತಿದ್ರು, ರಂಶ ಸಾಚ್ ಆಡ್ತಿದ್ದೆ ಅಕ್ಕಿ ಬಿಡ. ಅವಣ್ಣ 1 ವಾರ ಇಲ್ಲೇ ಹುಡುಗ ಇತ್ತು, ಕೈಲಿ ಕುತ್ಕೊಂಡ್ ಕೈ ನಾವಿಲ್ಲ ಅನ್ನೋದು. ರಂಶ ಸುಮ್ನೆ ಬಿಡ್ರಿ, ಸುಮ್ನೆ ನಿಮ್ಮ ಮನೆ ಪ್ರೈಸ್ ಬರುತ್ತೆ ಅಂತ. ನಾವ್ ಇಲ್ಲ ಅಣ್ಣ ಕತ್ಲಿಗೆ ಹೋಗಿರ್ಲಿಲ್ಲ, ನಮಗೆ ಜಾಸ್ತಿ ಆಸೆ. ಅಕ್ಕಿ ಬಿಟ್ವಿ ಇವತ್ತು. ಯಾರ್ದೋ ಪಾಪ ನಮ್ಮ ಮಂಜಣ್ಣ ಬೈದ್ರು ತಂದು ಸಾಕ್ಬಿಟ್ವಿ. ಅವತ್ತು ಬರೀ 5-40 ನಿಮಿಷ ಸೀರೆ ಆಡ್ತಾರ ಹೆಣ್ಣು ಬೈತು. ತಿರ್ಗಾ ನಮ್ಗೆ ಹೆಂಗ್ ಬೇಕಂಗ್ ಬೈತು. ತಿರ್ಗಾ ಮತ್ತೆ ಒಂದು ಇನ್ನೊಂದು ಚಾನ್ಸ್ ಇರ್ತದೆ ಬೇರೆ ಟೂರ್ನಿಮೆಂಟ್ಗೆ. ತಿರ್ಗಾ ಮತ್ತೆ ಬಿಡ ಅಂತ ಟ್ರೈ ಮಾಡಿದ್ವಿ. ತಿರ್ಗಾ ಮತ್ತೆ ಟ್ರೈ ಮಾಡೋದು 8 ಗಂಟೆ 9 ಗಂಟೆ ಆಡ್ತು. ಆಮೇಲೆ ಮತ್ತೆ ಯಾರೋ ಹೇಳಿದ್ರು, ಅಣ್ಣ ಇನ್ನೊಬ್ರು ಯಾರೋ ಬಹಳ ಇದೇ ಹೆಸರು ಹೇಳ್ತಾರೆ, ಅವ್ರಿಗೆ ಕರ್ಸೋಣ ಹೊರಗಡೆ ಊರ್ನವ್ರು ಯಾರೋ ಹೇಳಕತ್ತಾರ. ಬ್ಯಾಡಲ್ಲಿ ಮೊನ್ನೆ ಒಂದ್ಸಲ ಹೋಯ್ತು, ಮತ್ತೆ ಹಂಗೆ ಮಾಡ್ಕೊಂಬಿಡ್ರಿ ಅಂತ.
ಇಲ್ಲ ನಾ ಕರ್ಸೋಣ ಏನಾಗಲ್ಲ ನೋಡ ಅಂತ ಮತ್ತೆ ಕರ್ಸಿ ಬಿಟ್ವಿ. ಮತ್ತೆ ತಿರ್ಗಾ ಕೇಳಲಿಲ್ಲ. ಅವಾಗ ಬೈದು ಅವಾಗ ಸರ್ ಅದಕ್ಕೆ ಸುಳ್ಳಲ್ಲ ಅವಾಗ ಹೋಗೋಣ ಈ ಜಾತಿಗೆ ಮೆಡಿಸಿನ್ ಸತ್ತಾಗಲ್ಲ ಮಾಡಕ್ ಹೋಗ್ಬಿಟ್ಟು ಸುಮ್ಮನೆ ಬಿಡ್ರಿ ಅಕ್ಕಿ ಆಡುತ್ತವೆ. ಸುಮ್ಮನೆ ಬಿಟ್ಟು ಯಾಕೆ ಕಳ್ಕೊಂತೀರಿ ಅವಕ್ಕೆ ಏನೋ ಮಾಡಿ ಅಂತ. ಸರ್ ನಮ್ಮ ಮನೆ ಇವತ್ತು ನಾವ್ ಇರಲ್ಲ ಹಿಂಗಂತಿಲ್ಲ ಸರ್, ಮೆಡಿಸಿನ್ ಮಾಡಿದೀವಿ ಇಲ್ಲ ಅಂತ ಹೇಳ್ತಲ್ಲ ಅಂದ್ರೆ ಸೀಲಿಂಗ್ ನಮಗೆ ಅದ್ರಂತ ಅಕ್ಕಿಗಳು ಇವತ್ತು ಯಾವ ಮಾಡಿದ್ರು ಖುಷಿ ನಮಗೆ. ಚೆನ್ನಾಗಿ ಆಡ್ಕೊಡ್ತಾವ. ಅಕ್ಕಿ ದೂರ ಹೋಗಲ್ಲ, ಹೋದ್ರೆ 10 ನಿಮಿಷ ಮನೆಗೆ ಬರ್ತೇವೆ. ಅದ್ರ ಮ್ಯಾಲ ಚುಚ್ಚಿ ಕುತ್ಕೊಂಡ್ ಮ್ಯಾಲ ಬಿಸ್ಲಾಗ ಕುತ್ಕೊಂಡ್ ನೋಡಂಗಿಲ್ಲ. ಇಲ್ಲ ಕಣ್ ಮುಂದೆನೆ ಇರ್ತಾವ ಅಕ್ಕಿಗಳು. ಹಿಂಗಂದ್ರೆ ನಾವೇನಾದ್ರು ಬಿಲ್ಡಿಂಗ್ ಇಷ್ಟೇ ಹಿಂಗ್ ಹೋಗ್ತಾ ಈ ಮೂಲೆ ತೊಗೊಂಡೋಗ್ತಿದ್ದೆ. ಚೆನ್ನಾಗಿ ಪರಿಚಯ ಆಗ್ಬಿಟ್ಟಿದೆ ಅಕ್ಕಿಗಳು. ಚೆನ್ನಾಗಿದೆ ಸರ್. ಆಮೇಲೆ ಇಲ್ಲಿಂದ ಹುಡ್ಕೊಂಬಂದು 2017ರಿಂದ ಸರ್ ಆಮೇಲೆ ಪ್ರತಿ ವರ್ಷ ಟೂರ್ನಿಮೆಂಟ್ ಬಿಡ್ಕೊಂಬಂದು ನಮ್ ಗಾಚರಿಗೆ ಉಡಾನೆಲ್ಲ ಟ್ರೈ ಮಾಡ್ಕೊಂಡು ನಾವು ಟೂರ್ನಿಮೆಂಟ್ ಎಲ್ಲ ಏನೇನೋ ಅಡ್ವಾನ್ಸ್ ಮಾಡ್ಕೊಂಡು ಟೂರ್ನಿಮೆಂಟ್ ಸರ್ ಪ್ರತಿ ವರ್ಷ ನಮ್ಗೆ 5-20 ನಿಮಿಷ ಆಡೋದು ಅಷ್ಟೇ ಆಡೋದು. ಬೇಜಾರಾಗ್ಬಿಡ್ತು ನಮಗೆ. ಎಲ್ಲ ಟ್ರೈ ಮಾಡ್ತಾರೆ. ನಾ ಕೊಟ್ಟಿಲ್ಲ ಸರ್ ಈಗ ನನ್ನ ಮನೆ ಪ್ರೈಸ್ ಆಗಿದೆ, ಹೊರಗಡೆ ಕೊಟ್ಟ ಪ್ರೈಸ್ ಆಗಿದೆ. ನನ್ನ ಮನೆ ಅಕ್ಕಿಗಳೇ, ನನ್ನ ಮನೆಗೆ ಅಕ್ಕಿ ಹಂಗ್ ಮಾಡ್ಲಿಲ್ಲ. ಆಮೇಲೆ ಬೇಜಾರಾಗಿ ಅಕ್ಕಿನೇ ಬೇಡ ಬರ್ತದ ಅಷ್ಟು ಬೇಜಾರಾಗ್ಬಿಡ್ತಾರೆ. ಇವೇನ್ರಿ ನಾನ್ ಮನೆಗೆ ತೊಂದರೆ ಹಿಡ್ಕೊಂಡು ಅಕ್ಕಿ ಬಿಡ್ತಿಲ್ಲ, ಹೊರಗಡೆ ಅಕ್ಕಿ ಆಡ್ತಿದಾವಲ್ಲ ಅಂತೇಳಿ. ಸರ್ ಆಮೇಲೆ ನೆಕ್ಸ್ಟ್ ಆಡಿರೋ ಅಕ್ಕಿನ ತೋರಿಸ್ಕೊಡಿ ಸರ್. ಅದು ಆಯ್ತು. ಅಲ್ಲಿಂದ ಏನಾಯ್ತು ಸರ್ ನಮ್ಗೆ ಟೂರ್ನಿಮೆಂಟ್ ಗೆ ಯಾಕೋ ಅಲ್ಲಿಂದ ಪ್ರತಿ ವರ್ಷ ಬಿಡ್ಕೊಂಡ್ ಬಂದ್ವಿ. ಯಾವ ಪ್ರೈಸ್ ಆಗಿಲ್ಲ, ಅದೊಂದು ಬಿಟ್ವಿ. ಆಮೇಲೆ ತಿರ್ಗಾ ಇನ್ನೊಂದು ಸಬ್ಜೆ ಹಣ್ಣಿದೆ ನಮ್ಮ ಬಿಸ್ತಾಳ ಅಂದಲ್ಲ, ಅದ್ರ ಮಗಳು ಬಿಟ್ವಿ. ಅದ್ರ ಮಗಳು ನಮ್ಮ ಹುಡುಗಂತ ನಿಟ್ಟೊಳಗಿದೆ. ಆಮೇಲೆ ಅಲ್ಲಿಂದ ತಿರ್ಗಾ ಎಲ್ಲಾ ಟೂರ್ನಿಮೆಂಟ್ ಬಿಡ್ಕೊಂಡ್ಬಿಟ್ಟು 5 ತಾಸು 5-20 ನಿಮಿಷ ಅಷ್ಟೇ ಆಡ್ಕೊಂತ ಬಂದು ಅಲ್ಲಿಂದ ತೆಗಿಕೆಟ್ಟು ಆಮೇಲೆ ನೆಕ್ಸ್ಟ್ ನಮಗೆ ಹುಮ್ಮಸ್ ಮಾಡಿದ ಅಕ್ಕಿ ನಾವು ಅಕ್ಕಿ ನೆಕ್ಸ್ಟ್ ಒಂದ್ ಕಡೆ ಅಕ್ಕಿ ತಂದ್ವಿ. ಬೆಂಗಳೂರಾಗೆ ನಮ್ಮ ಯೋಗಣ್ಣ ಮಹೇಂದ್ರ ಅಂತ ಅದ, ಅವ್ರ ಕಡೆಯಿಂದ ಅಕ್ಕಿಗಳು ತಂದ್ವಿ. ಅದೇ ಅಕ್ಕಿ ತರ ಕಾರಣ ಅಂದ್ರೆ ಒಂದ್ ಗಂಡಿದೆ ಈ ಅಕ್ಕಿ ಬಂದ್ಬಿಟ್ಟು ನಮ್ಮನೆ ಫಸ್ಟ್ ಸೀಲ್ ಹೊಡೆದ ನಮ್ಮನೆ ಅದೇ ಫಸ್ಟ್ ತೋರಿಸ್ಕೊಟ್ರಲ್ಲ. ಫಸ್ಟ್ ತೋರಿಸಿರೋದು ಅದೇ ಗಂಡ ಸರ್. ಇದು ಇವತ್ತೊಳಗೆ ನಮ್ಗೆ ಯಾವಾಗ ಅಂತಾನೆ ಹೆಸರು ಸರ್. ಅದಕ್ಕೆ ಬಿಸ್ತಾಳ ಅಂತ ಇಟ್ಬಿಟ್ಟಿವಿ. ಅದಕ್ಕೆ ಒಂದು ಕುರಿ ಇತ್ತು, ಆ ಹೆಸರು ಇದಕ್ಕೆ ಇಟ್ಟಿದ್ದೀವಿ ನಾವು. ಅದೇ ಫೋಟೋದಲ್ಲಿ ಇದೆಯಲ್ಲ ಅದೇ ಗಂಡ ಸರ್. ಅದು ಬಿಡಿ.